ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಒಂದು ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತಿಂದಲ್ಲ, ಸುಮಾರು 20-30 ವರ್ಷಗಳಿಂದ ಸ್ಥಾಪನೆ ಮಾಡಿ ಸಂಘಟನೆ ಇಡೀ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ, ತಾಲೂಕು ಕೇಂದ್ರಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಹೋರಾಟಗಳನ್ನು ಮಾಡಿ ಯಶಸ್ವಿಯಾಗಿರುವಂತಹ ಸಂಘಟನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಳುವಳಿ ಚಲಪತಿ ಗೌಡರು, ಅವರು ಸ್ಥಳೀಯರು, ಚಿಕ್ಕಬಳ್ಳಾಪುರ ಸ್ಥಳೀಯರು, ಅವರು ಈಗಾಗಲೇ ಚಿರಪರಿಚಿತರು. ಅವರು ಹಲವಾರು ಶಾಶ್ವತ ನೀರಾವರಿ ಹೋರಾಟಗಳನ್ನು ಮತ್ತು ಈ ನಾಡು, ನುಡಿ, ನೆಲ, ಜಲ, ಭಾಷೆ ಧಕ್ಕೆ ಬಂದಾಗ ಹಲವಾರು ಹೋರಾಟಗಳನ್ನು ಮಾಡಿ ಯಶಸ್ವಿ ಆದಂಥವರು. ಅವರ ನೇತೃತ್ವದಲ್ಲಿ ಈ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಹೊಸದಾಗಿ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ನಾವು ಸಹ ಬಾಗೇಪಲ್ಲಿ ತಾಲೂಕಿನಲ್ಲಿ ಈಗಾಗಲೇ ಹಲವಾರು ಯಶಸ್ವಿ ಕಾರ್ಯಕ್ರಮಗಳನ್ನು, ಯಶಸ್ವಿ ಹೋರಾಟಗಳನ್ನು ಮಾಡಿದ್ದೇವೆ. ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇರುವಂತಹ ಸದಸ್ಯರಾಗಿರ್ಬೋದು, ಪದಾಧಿಕಾರಿ ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗಳಿತ್ತು. ಈಗಿನ ನೂತನವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಸರ್ ಅವರು ಬಂದಿದ್ದಾರೆ. ಅವರು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಮುಂದಿನ ದಿನಗಳಲ್ಲಿ ಗುಡಿಬಂಡೆಯಲ್ಲಿ ಹೋರಾಟಗಳ ರೂಪದಿಂದ ನಾವು ಏನು ನಮ್ಮ ರಕ್ಷಣಾ ವೇದಿಕೆ ಏನೇನು ಸಾಧನೆ ಮಾಡಬೇಕು ಅವೆಲ್ಲ ಸಾಧನೆ ಮಾಡಬೇಕು. ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ಏನು ಗುಡಿಬಂಡೆ ಸಾರ್ವಜನಿಕರಿಗೂ ಹಾಗೂ ಮಹಿಳೆಯರಿಗೂ ಮತ್ತು ಶಾಲಾ ಮಕ್ಕಳಿಗೂ ಮತ್ತು ಅಧಿಕಾರಿಗಳು ಏನಾದರೂ ಅವ್ಯವಸ್ಥೆಯನ್ನು ಕಂಡು ಬಂದಲ್ಲಿ ನಾವು ಅಲ್ಲಿ ಸ್ಥಳದಲ್ಲಿ ಭೇಟಿ ನೀಡಿ ಆ ವ್ಯವಸ್ಥೆಯಲ್ಲಿ ಹೋರಾಟದ ರೂಪ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಲು ಇಷ್ಟಪಡ್ತೀವಿ. ಬೇಕು ಇದೇ ಥರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅದನ್ನ ಇದಾಗಿರುವಂಥವನ್ನೆಲ್ಲರೂ ಸ್ವಾಗತ ಕೊಡಬೇಕು. ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇದೀಗ ನಮ್ಮ ಮಹಿಳಾ ಘಟಕದ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಸ್ ಪದ್ಮಾ ಮುದ್ದುರಾಜರವರು ಈ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತರಿಗೆ ಶುಭವನ್ನು ಕೋರ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಕೊಳ್ಳೋಣ. ಆಯ್ಕೆಯಾಗಿರುತ್ತಾರೆ. ಶ್ರೀಯುತರಿಗೆ ಆತ್ಮೀಯವಂತಹ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನ ತಿಳಿಸೋಣ. ಅಭಿನಂದನಾ ಆಯ್ಕೆ ಪತ್ರವನ್ನ ನೀಡುತ್ತಾ ಅವರಿಗೆ ಸ್ವಾಗತವನ್ನ ಮಾಡೋಣ. ರಾಜೇಶ್ ಅವರಿಗೆ ಈ ಒಂದು ಘಟಕಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ನೇಮಕಗೊಂಡಿದ್ದು ಶ್ರೀಯುತರಿಗೆ ಆತ್ಮೀಯವಾಗಿ ಸ್ವಾಗತವನ್ನು